ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿದೆ. ಸಿನಿಮಾ ಸ್ಟೈಲ್ ಅಲ್ಲಿ ಕಾರನ್ನ ಅಡ್ಡಗಟ್ಟಿ ಅಂದ್ರೆ ಕಾರ್ನಿಂದ ಡಿಕ್ಕಿ ಹೊಡೆದು ಸುಹಾಸ್ ಶೆಟ್ಟಿ ಕೊಲೆ ಮಾಡಲಾಗಿದೆ. ನಡು ರಸ್ತೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ರಕ್ತ ಹರಿಸಿದ್ದಾರೆ 5-6 ಜನರ ಹಂತಕರ ಗುಂಪು. ಬಜಪೆಯ ಕಿನ್ನಿ ಪದವು ಬಳಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬಜಪೆಯ ಕಿನ್ನಿ ಪದವು ಬಳಿ ನಡೆದಂತಹ ಭೀಕರ ಹತ್ಯೆ ಇದು. ಹಂತಕರ ಭೀಕರ ದಾಳಿಯ ಆ ಒಂದೊಂದು ದೃಶ್ಯವೂ ಕೂಡ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಫಾಜಿಲ್ ಅನ್ನುವಂಥ ವ್ಯಕ್ತಿಯ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಈಗ ಕೊಲೆಯಾಗಿರುವಂತಹ ಈ ಸುಹಾಸ್ ಹತ್ಯೆ ಸ್ಥಳಕ್ಕೆ ಈಗ ಹಿಂದೂ ಕಾರ್ಯಕರ್ತರು ದೌಡಾಯಿಸಿದ್ದಾರೆ. ಆಸ್ಪತ್ರೆ ಬಳಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಮಂಗಳೂರು ಸುತ್ತಲೂ ಕೂಡ ನಾಕಾಬಂದಿಯನ್ನ ಹಾಕಲಾಗಿದೆ. ಯಾಕಂದ್ರೆ ಕೊಲೆ ಮಾಡಿದಂಥ ಆ ಆಗಂತುಕರು ದುಷ್ಕರ್ಮಿಗಳು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಂಡು ಹೋಗಬಾರದು ಅಂತ ಅವರನ್ನ ಹಿಡಿಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನ ಮಂಗಳೂರು ಪೊಲೀಸ್ ತೆಗೆದುಕೊಂಡಿರು. ಎರಡು ದೃಶ್ಯವನ್ನ ನೋಡ್ತಾ ಇದ್ವಿ. ಒಂದು ಕಡೆ ಡೆಡ್ಲಿ ಅಟ್ಯಾಕ್, ಭೀಕರ ಮರ್ಡರ್ನ ದೃಶ್ಯವನ್ನ ನೋಡ್ತಾ ಇದ್ದೀವಿ. ರಸ್ತೆಯ ಮಧ್ಯಭಾಗದಲ್ಲಿ 4-5 ಜನ ಸೇರಿ ಯಾವ ರೀತಿಯಾಗಿ ಕೊಚ್ಚಿ ಹಾಕ್ತಾರೆ ಅನ್ನೋದು. ಸುತ್ತಮುತ್ತ ಜನ ಇದ್ದಾರೆ, 100 ಜನ ಇದ್ದಾರೆ. ಮತ್ತೊಂದು ಫೋಟೋದಲ್ಲಿ ಗಮನಿಸಬಹುದು, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಕೊಲೆಯಾದಂತಹ ವ್ಯಕ್ತಿ. ಫಾಜಿಲ್ ಅನ್ನುವಂತಹ ವ್ಯಕ್ತಿಯ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಕೂಡ ಸುಹಾಸ್ ಶೆಟ್ಟಿ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈಗ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿ ಕೊಲೆ ಮಾಡಲಾಯಿತಾ? ಹಲವಾರು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಸುಹಾಸ್ ಶೆಟ್ಟಿಯ ಈ ಒಂದು ಡೆಡ್ಲಿ ಮರ್ಡರ್. ಈಗ ದುಷ್ಕರ್ಮಿಗಳನ್ನ ಹಿಡಿಯೋದಕ್ಕಾಗಿ ಮಂಗಳೂರಿನ ಎಲ್ಲ ಕಡೆ ನಾಕಾಬಂದಿ ಹಾಕಲಾಗಿದೆ. ಮಚ್ಚಿನಿಂದ ಕೊಚ್ಚಿ ಹಾಕ್ತಾ ಇರುವಂತಹ ಆ ದೃಶ್ಯವನ್ನ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಅಲ್ಲೇ ಇದ್ದಂತಹ ಸ್ಥಳೀಯರು ಆ ಎಲ್ಲ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಮೊಬೈಲ್ನಲ್ಲಿ ಸೆರೆ ಹಿಡಿದಂತಹ ದೃಶ್ಯಗಳಿದು. ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. 4 ಜನ ಇದ್ದಾರೆ. 4ವರಿಗಾಗಿ ಈಗ ಶೋಧ ಕಾರ್ಯಾಚರಣೆ ನಡೆದಿದೆ. ಅರೌಂಡ್ 8:15-8:40 ಮಧ್ಯ ಬಜ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರದ ಒಂದು ಜಾಗ ಕಿನ್ನಿ ಪದುವಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನುಗ್ಗಿ ಆಮೇಲೆ ಸ್ವಿಫ್ಟ್ ಕಾರಲ್ಲಿ ಅವರು 5-6 ಜನ ಬಂದಿದ್ದರು, ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರ್ದಲ್ಲಿ ತಮ್ಮೊಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಹಾಸ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಹಾಸ್ ಶೆಟ್ಟಿಗೆ AJ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು. ಬಟ್ ಆದರೆ ಹಿ ವಾಸ್ ಡಿಕ್ಲೇರ್ಡ್ ಡೆಡ್. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ 2022 ಫಜಲ್ ಮರ್ಡರ್ಗೆ ಕೇಸಲ್ಲಿ ಮುಖ್ಯ ಆರೋಪಿ. ಇವ್ರ ಮೇಲೆ ಈಗಾಗಲೇ ಒಂದು 5 ಕೇಸಸ್ಗಳು ಇದೆ. ಆ್ಯಂಡ್ 1 ವರ್ಷ ಹಿಂದೆ ಇವರು ಬೇಲ್ ಮೇಲೆ ಆಚೆ ಬಂದಿದ್ದರು. ಸೊ ಈಗ ಒಂದು 5-6 ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವೀಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ಬಜ್ಪೆ ಸ್ಟೇಷನಲ್ಲಿ ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ. ಒಂದು 3-4 ತಂಡಗಳು ACP ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವತ್ತು ನೈಟಿಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಹೇಳ್ತಾ ಇದ್ರು, ದಟ್ ಕೆಲವು ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು. ಮತ್ತು ಒಂದು ಪಾಯಿಂಟಲ್ಲಿ ಒಂದು ವೆಹಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲಿಂದ ನುಗ್ಗಿದ್ದಾರೆ. ಆಮೇಲೆ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ. ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರಿಗೆ ಮೈನರ್ ಇಂಜರಿ ಸಿಕ್ಕಿದೆ. ಸೊ ಅವರು ಎಲ್ಲ ಈಗ AJ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ನೋಡಬೇಕು, ಈಗ ವಿಡಿಯೋ ನೋಡಿದ ನಂತರ ನಮಗೆ ಮತ್ತು ಐಡೆಂಟಿಫಿಕೇಶನ್ ಆದ ನಂತರ ಗೊತ್ತಾಗ್ತದೆ ವೆದರ್ ಇಟ್ ವಾಸ್ ರಿವೆಂಜ್ ಮರ್ಡರ್ ಆರ್ ಸಮಥಿಂಗ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ನಲ್ಲಿದ್ದಾರೆ. ಕಿಶನ್, ಹೇಳಿ ಕೇಳಿ ಮಂಗಳೂರು ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶ. 2 ದಿನದಲ್ಲಿ 2 ಮರ್ಡರ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಮೊನ್ನೆ ಮುಸ್ಲಿಂ ಯುವಕನ ಒಂದು ಮರ್ಡರ್ ಆಗಿತ್ತು, ಗುಂಪು ಹತ್ಯೆ ಅನ್ನುವಂಥ ಆ ವಿಚಾರವಾಗಿ ತನಿಖೆ ನಡೀತಾ ಇದೆ. ಇವತ್ತು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ. ಸೊ ಹಾಗಾಗಿ ಸದ್ಯದ ಸ್ಥಿತಿ ಹೇಗಿದೆ ಅಲ್ಲಿ ಅಂತ?
ಅರುಣ್, ಇವತ್ತು ಹತ್ಯೆಯಾದಂಥ ಹಿಂದೂ ಕಾರ್ಯಕರ್ತನ ಹೆಸರು ಸುಹಾಸ್ ಶೆಟ್ಟಿ ಅಂತ ಹೇಳಿ, ವಯಸ್ಸು 36, ಮೂಲತಃ ಬಜ್ಪೆಯ ನಿವಾಸಿ ಅವರು. ಇವತ್ತು ಮಂಗಳೂರಿಂದ ಬಜ್ಪೆಗೆ ತನ್ನ ಫ್ರೆಂಡ್ಸನ್ನು ಮೀಟ್ ಆಗೋಕ್ಕೆ ಹೋದ ಸಂದರ್ಭದಲ್ಲಿ ಸ್ವಿಫ್ಟ್ ಕಾರ್ ಮತ್ತು ಆಟೋ ರಿಕ್ಷಾದಲ್ಲಿ ಬೆನ್ನಟ್ಟಿಕೊಂಡು ಬಂದಂಥ ದುಷ್ಕರ್ಮಿಗಳು, ಈ ದುಷ್ಕರ್ಮಿಗಳ ಸಂಖ್ಯೆ ಸುಮಾರು 7ರಿಂದ 10 ಅನ್ನೋದು ಈಗ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿ. ಬಜ್ಪೆ ಸಮೀಪದಲ್ಲಿ ಸುಹಾಸ್ ಶೆಟ್ಟಿ ತನ್ನ ಇನೋವಾ ಕಾರಲ್ಲಿದ್ದರು, ಅವ್ರ ಜೊತೆ 5 ಮಂದಿ ಫ್ರೆಂಡ್ಸ್ ಕೂಡ ಇದ್ದರು. ಈ ಸಂದರ್ಭದಲ್ಲಿ ಅವರು ಅಲ್ಲೇ ಪಕ್ಕದಲ್ಲಿದ್ದಂಥ ಸೆಲೂನ್ಗೆ ಕಾರನ್ನು ನುಗ್ಗಿಸ್ತಾರೆ ಮತ್ತು ಅಲ್ಲಿಂದ ಓಡ್ತಾರೆ. ಆ ಸಂದರ್ಭದಲ್ಲಿ ಬೆನ್ನಟ್ಟಿ ಬಂದಂಥ ದುಷ್ಕರ್ಮಿಗಳು ಅವರಿಗೆ ತಲ್ವಾರ್ನಲ್ಲಿ ಯದ್ವಾತದ್ವ ಕಡ್ದಿದ್ದಾರೆ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ಅಲ್ಲಿನ ಸ್ಥಳೀಯ ಫ್ಲ್ಯಾಟ್ನ ನಿವಾಸಿಗಳು ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ಮತ್ತು ಈಗ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಸುಹಾಸ್ ಶೆಟ್ಟಿ ಮೃತರಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನೀಗ ಮಂಗಳೂರಿನ ಎಜೆ ಆಸ್ಪತ್ರೆ ಮುಂಭಾಗದಲ್ಲಿದ್ದೇನೆ. ಈ ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. 2022ರಲ್ಲಿ ಫಾಜಿಲ್ ಹತ್ಯೆ ಕೇಸಲ್ಲಿ ಪ್ರಮುಖ ಆರೋಪಿ ಸುಹಾಸ್ ಶೆಟ್ಟಿ ಆಗಿದ್ರು. ಆನಂತರವಾಗಿ ಅವರನ್ನು ರೌಡಿ ಶೀಟರ್ ಕೂಡ ಮಾಡಲಾಗಿತ್ತು. ಆನಂತರವಾಗಿ ಬಜರಂಗ ದಳ ಸೇರಿದಂತೆ ಹಿಂದೂ ಸಂಘಟನೆಗಳಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ರು. ಹಲವು ಕಾರ್ಯಕರ್ತರ ಪಡೆಯನ್ನು ಕೂಡ ಇವರು ಹೊಂದಿದ್ರು. ಸಾಕಷ್ಟು ಅಭಿಮಾನಿ ವರ್ಗವನ್ನು ಕೂಡ ಇವರು ಹೊಂದಿರುವಂಥದ್ದು. ಯಾಕಂದರೆ ಹಿಂದೂ ಕಾರ್ಯಕರ್ತರಲ್ಲಿ ಫೇವ್ರೆಟ್ ಲೀಡರ್ ಆಗಿ ಸುಹಾಸ್ ಶೆಟ್ಟಿ ಬೆಳೀತಾ ಇದ್ರು. ಆದರೆ ಇವತ್ತು ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಿರೋ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ರಾತ್ರಿಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಹಿಂದೂ ಕಾರ್ಯಕರ್ತರು ಎಜೆ ಆಸ್ಪತ್ರೆಯ ಈ ಮುಂಭಾಗ ಬರ್ತಾ ಇರುವಂಥದ್ದು. ಈಗಾಗಲೇ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸುಹಾಸ್ ಶೆಟ್ಟಿ ಮೃತರಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಕಾಪು ಶಾಸಕರು ಗುರ್ಮೇಶ್ ಸುರೇಶ್ ಶೆಟ್ಟಿ ಸೇರಿದಂತೆ ಹಲವು ಪ್ರಮುಖರು ಬಂದಿದ್ದಾರೆ. ಈ ಕೃತ್ಯಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಬೇಕೆಂಬ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಪೊಲೀಸರು ಕಿಶನ್ ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನೋವಾ ಕಾರ್ನಲ್ಲಿ ಸ್ನೇಹಿತರ ಜೊತೆಗೆ ಈ ಸುಹಾಸ್ ಶೆಟ್ಟಿ ಬರ್ತಾ ಇದ್ರು. ಅವ್ರ ಜೊತೆಗೆ ಸ್ನೇಹಿತರು ಕೂಡ ಇದ್ರು, ಒಬ್ಬರೇ ಇರಲಿಲ್ಲ. ಹಿಂಬಾಲಿಸಿಕೊಂಡು ಬಂದಿದೆ ಮೀನಿನ ಟೆಂಪೋ ಮತ್ತು ಒಂದು ಸ್ವಿಫ್ಟ್ ಕಾರ್. 2 ವೆಹಿಕಲ್ಗಳಲ್ಲಿ ದುಷ್ಕರ್ಮಿಗಳು ಬಂದಿರು. ಮೀನಿನ ಟೆಂಪೋದಲ್ಲಿ ಸುಹಾಸ್ ಶೆಟ್ಟಿ ಕಾರ್ಗೆ ದುಷ್ಕರ್ಮಿಗಳು ಡಿಕ್ಕಿ ಹೊಡಿತಾರೆ. ಸ್ವಿಫ್ಟ್ ಕಾರ್ನಲ್ಲಿದ್ದ ದುಷ್ಕರ್ಮಿಗಳಿಂದ ಏಕಾಏಕಿಯಾಗಿ ಸುಹಾಸ್ ಶೆಟ್ಟಿ ಮೇಲೆ ಹಲ್ಲೆ ಆಗುತ್ತೆ. ಬರ್ಬರವಾಗಿ ಅಟ್ಯಾಕ್ ಮಾಡ್ತಾರೆ. ಸಾರ್ವಜನಿಕ ರಸ್ತೆಯಲ್ಲಿನೇ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಈ ಎಲ್ಲ ದುಷ್ಕರ್ಮಿಗಳು. ಎಷ್ಟು ಜನ ಇದ್ರು ಎತ್ತ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಿಶನ್ ಶೆಟ್ಟಿ, ಮತ್ತೆ ಲೈವ್ನಲ್ಲಿದ್ದಾರೆ ಪ್ರತಿನಿಧಿ ಕಿಶನ್. ಈ ಡೀಟೇಲ್ಸ್ ಗಮನಿಸ್ತಾ ಇದ್ದೀವಿ, ಪಕ್ಕಾ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿರುವಂಥದ್ದು. ಜೊತೆಗೆ ಈ ಸುಹಾಸ್ ಶೆಟ್ಟಿ ಜೊತೆಗೆ ಎಷ್ಟು ಜನ ಇದ್ರು, ಆಮೇಲೆ 2 ವೆಹಿಕಲ್ಗಳಲ್ಲಿ ಈ ದುಷ್ಕರ್ಮಿಗಳು ಬಂದಿರುವಂಥದ್ದು, ಒಂದು ಸ್ವಿಫ್ಟ್ ಕಾರು ಮತ್ತೊಂದು ಮೀನಿನ ಗಾಡಿಯಲ್ಲಿ ಅಂತದ್ದು. ಸೊ ಎಷ್ಟು ಜನ ಇದ್ರು ಅನ್ನುವಂಥ ಮಾಹಿತಿ ಏನಾದರೂ ಗೊತ್ತಾಗ್ತಿದೆಯಾ? ಸುಹಾಸ್ ಶೆಟ್ಟಿ ಜೊತೆಗೆ 5 ಮಂದಿ ಇದ್ರು, ಆದರೆ ದುಷ್ಕರ್ಮಿಗಳು ಸುಮಾರು 7 ಮಂದಿ ಇದ್ರು ಮತ್ತು ಇದನ್ನು ಪ್ರೀ ಪ್ಲಾನ್ಡ್ ಆಗಿ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದನ್ನು ಕಮಿಷನರ್ ಹೇಳಿರುವಂಥದ್ದು. ಆಸ್ಪತ್ರೆಯ ಮುಂಭಾಗದಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಹೇಳಿಕೆಗಳನ್ನು ಕೂಡ ನಾವೀಗ ಪಡ್ಕೊಳ್ತೀವಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ. ಹೇಳಿದ್ರೆ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಗೃಹ ಇಲಾಖೆಯ ವೈಫಲ್ಯಗಳು ಎದ್ದು ಕಾಣ್ತವೆ. ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ, ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು, ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದು, ಎರಡನೇದು ಏನು ಇವತ್ತು ಹತ್ಯೆ ಆಗಿದೆ ಅವನ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ವಿನಂತಿ. ಸರ್, ಈಗ ಮೊನ್ನೆ ಕೂಡ ಒಂದು ಇಲ್ಲಿ ಗುಂಪು ಹತ್ಯೆ ಅನ್ನೋ ಘಟನೆ ನಡೀತಾ ಇದ್ರೆ ಬಿಸಿ ಮಧ್ಯೆ ಈ ರೀತಿಯಾಗಿ ಆಗಿರುವಂಥದ್ದು ಸರ್ ಘಟನೆ. ನೋಡಿ, ಈ ರೀತಿಯ ಘಟನೆಗಳು ನಿರಂತರವಾಗಿ ನಡಿಬೇಕಿದ್ರೆ ಅಲ್ಲೇ ಎದ್ದು ಕಾಣಿಸುತ್ತೆ ಗೃಹ ಇಲಾಖೆ ಯಾವ ದಾರಿಯಲ್ಲಿ ನಡೀತಾ ಇದೆ, ಗೃಹ ಸಚಿವರು ಏನು ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು. ಇದು ಪೂರ್ಣವಾಗಿ ಸರ್ಕಾರದ ವೈಫಲ್ಯವನ್ನು ಎದ್ದು ತೋರಿಸುತ್ತೆ. ಸರ್, ಈಗ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನಿಸ್ತೈತೆ ಹಿಂದೂ ಕಾರ್ಯಕರ್ತರು. ನೋಡಿ, ಈ ರೀತಿಯ ಹತ್ಯೆಗಳು ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡತಕ್ಕಂಥದ್ದನ್ನು ಭಾಳ ವರ್ಷದಿಂದ ನಡೆದಿದೆ. ಆದರೆ ಇಡೀ ಸಂಘಟನೆ ಕಾರ್ಯಕರ್ತರ ಜೊತೆ ಇರುತ್ತೆ. ಈ ರೀತಿಯ ಯಾವ ಘಟನೆ ಬಂದರೂ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥರಿದ್ದೀವಿ. ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು.
ಮತ್ತು ಹಿಂದಿನ ಘಟನೆಗಳಾದಾಗ NIA ತನಿಖೆ ಆಗಿತ್ತು, ಇದೊಂದು ನೆನಪಿರಬೇಕು. ಹಾಗಾಗಿ ಈ ಘಟನೆಯ ಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತಗೊಳ್ಳಿದ್ರೆ ಇದರ ಹಿಂದೆ NIA ಏನಿದೆ ಅದಕ್ಕೂ ನಾವು ಮನವಿಯನ್ನು ಮಾಡ್ತೀವಿ. ಇದೊಂದು ಪ್ರೀ ಪ್ಲಾನ್ ಮಾಡ್ರಿ ಅಂತ ಹೇಳ್ತೀರಾ, ಯಾಕಂದರೆ ಬೆನ್ನಟ್ಟಿಕೊಂಡು ಬಂದಿರುವಂಥದ್ದು ಮತ್ತು ಸುಮಾರು 5ರಿಂದ 6 ಮಂದಿ ಈ ಕೃತ್ಯವನ್ನು ಮಾಡಿದ್ರು. ನೋಡಿ, ಇದು ಪೂರ್ವಯೋಜಿತ ಕೃತ್ಯ. 3 ಗಾಡಿಗಳಲ್ಲಿ ಬಂದಿದ್ದಾರೆ. ಅವರಿಗೆ ಹೊಡೆದಿರ್ತಕ್ಕಂಥ ಈಗಾಗಲೇ ನಾವು ಸುಹಾಸ್ ನಾವು ಜೊತೆಗಿದ್ದವ್ರ ಹತ್ರ ಮಾತುಕತೆಗಳನ್ನು ಮಾಡಿದ್ದೀವಿ. ಹೇಳಿದರೆ ಇದು ಒಂದು ದಿವಸದ ಯೋಜನೆ ಅಲ್ಲ, ಇದು ಬಹಳ ನಿರಂತರವಾಗಿರ್ತಕ್ಕಂಥ ಅವರ ಬೆನ್ನುತಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದೆ ಗುಪ್ತಚರ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಗೃಹ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಇವತ್ತು ಇದೆಲ್ಲವೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನು ಈ ಸರ್ಕಾರದ ವೈಫಲ್ಯ ನಮಗೆ ಇದರಲ್ಲಿ ಎದ್ದು ಕಾಣಿಸುತ್ತೆ. ಅರುಣ್, ಇದು ಮಾಧ್ಯಮಗಳಿಗೆ ಎನ್ನುವಂಥ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಇವತ್ತು. ಇಡೀ ರಾಜ್ಯದಲ್ಲಿಯೇ ಹಿಂದೂಗಳಿಗೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹತ್ರ ಇಮಿಡಿಯೇಟ್ ಆಗಿ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ, ಈ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಹಾಡುವಾಗಲೇ, ಅವರನ್ನು ಇಮಿಡಿಯೇಟ್ ಆಗಿ ಬಂಧಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಮಾತನ್ನು ಸಹ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇವೆ. ಎಲ್ಲ ಕಡೆ ಸಹ ಈ ರೀತಿಯ ಸಮಾಜಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಿರುವ ಕಾರಣಕ್ಕಾಗಿ ಈ ರೀತಿ ಘಟನೆಗಳು ಆಗ್ತಾ ಇದೆ. ಮೇಲ್ನೋಟಕ್ಕೆ ನೋಡುವಾಗ ಬಹಳ ಪ್ಲ್ಯಾನ್ ಮಾಡಿ ಈ ಹತ್ಯೆ ಆಗಿದೆ. ಕಾರಲ್ಲಿದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಸಹ ಕೈ ಮತ್ತು ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳು ಸಹ ಆಗಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಭಾಳಷ್ಟು ಸಮಯಗಳಿಂದ ಯಾರೆಲ್ಲ ಬೇರೆ ಬೇರೆ ಪ್ರಶಾಂತ್ ಪೂಜಾರಿ ಹತ್ಯೆ ಆಗಿರ್ಬೋದು, ಬೇರೆ ಬೇರೆ ಹತ್ಯೆಗಳಲ್ಲಿ ಭಾಗಿಯಾದಂಥವರನ್ನು ಸ್ಟೇಷನ್ಗೆ ಕರೆಸಬೇಕು, ಅವರು ಏನು ಮಾಡ್ತಾ ಇದ್ದಾರೆ ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕು ಅನ್ನುವಂಥ ಕೋರಿಕೆಯನ್ನು ಪದೇ ಪದೇ ಇಡ್ತಾ ಇದ್ದರೂ ಸಹ ಇದನ್ನು ಕಂಪ್ಲೀಟಾಗಿ ನಿಗ್ಲೆಕ್ಟ್ ಆಗಿದೆ. ಹಿಂದೂ ಕಾರ್ಯಕರ್ತನ ಈ ರೀತಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ದಿನಗಳಿಂದ ಸಹ ಹೇಳ್ತಿದ್ದ ಕಾರಣಕ್ಕಾಗಿ ನಾವು ಎಲ್ಲಿ ಡಿಪಾರ್ಟ್ಮೆಂಟ್ ರಿಲ್ಯಾಕ್ಸ್ ಆಗಿದೆಯಾ, ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ ಹಾಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸುಹಾಸ್ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಇವತ್ತು. ಇಡೀ ರಾಜ್ಯದಲ್ಲಿಯೇ ಹಿಂದೂಗಳಿಗೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹತ್ರ ಇಮಿಡಿಯೇಟ್ ಆಗಿ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ, ಈ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಹಾಡುವಾಗಲೇ, ಅವರನ್ನು ಇಮಿಡಿಯೇಟ್ ಆಗಿ ಬಂಧಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಮಾತನ್ನು ಸಹ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇವೆ. ಎಲ್ಲ ಕಡೆ ಸಹ ಈ ರೀತಿಯ ಸಮಾಜಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಿರುವ ಕಾರಣಕ್ಕಾಗಿ ಈ ರೀತಿ ಘಟನೆಗಳು ಆಗ್ತಾ ಇದೆ. ಮೇಲ್ನೋಟಕ್ಕೆ ನೋಡುವಾಗ ಬಹಳ ಪ್ಲ್ಯಾನ್ ಮಾಡಿ ಈ ಹತ್ಯೆ ಆಗಿದೆ. ಕಾರಲ್ಲಿದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಸಹ ಕೈ ಮತ್ತು ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳು ಸಹ ಆಗಿರ್ತದೆ. ಪೊಲೀಸ್ ಇಲಾಖೆ ಹತ್ರ ನಾವು ಕೊಲೆಯಾದಂತಹ ಸುಹಾಸ್ ಶೆಟ್ಟಿ ಇನೋವಾ ಕಾರ್ನಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಬರ್ತಾ ಇದ್ದ. ಹಿಂಬಾಲಿಸಿಕೊಂಡು ಬಂದಂತಹ ಒಂದು ಮೀನಿನ ಟೆಂಪೋ ಜೊತೆಗೆ ಒಂದು ಸ್ವಿಫ್ಟ್ ಕಾರ್ ಕೂಡ ಬಂದಿದೆ. 2 ವೆಹಿಕಲ್ಗಳು. ಮೀನಿನ ಟೆಂಪೋದಲ್ಲಿ ಮೊದಲಿಗೆ ಸುಹಾಸ್ ಶೆಟ್ಟಿ ಕಾರ್ಗೆ ಗುದ್ದುತ್ತಾರೆ, ಡಿಕ್ಕಿ ಹೊಡೆಸ್ತಾರೆ. ಅದಾದ್ಮೇಲೆ ಮತ್ತೊಂದು ಕಾರ್, ಸ್ವಿಫ್ಟ್ ಕಾರ್ನಲ್ಲಿ ಇದ್ದಂತಹ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿ ಮೇಲೆ ಏಕಾಏಕಿಯಾಗಿ ಹಲ್ಲೆಗೆ ಮುಂದಾಗ್ತಾರೆ. ಮಚ್ಚು ಲಾಂಗು ಚಾಕು ಚೂರಿಗಳಿಂದ ಸಾರ್ವಜನಿಕ ರಸ್ತೆಯಲ್ಲಿ ಅಂದ್ರೆ ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದಿರೋದು. ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಆರಂಭದಲ್ಲಿ 7 ಜನ ಇದ್ರು 2 ವೆಹಿಕಲ್ಗಳಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗೊತ್ತಿಲ್ಲ, ತನಿಖೆ ನಂತರದಲ್ಲಿ ಯಾರದ್ದೆಲ್ಲ ಕೈವಾಡ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮತ್ತೆ ಲೈವ್ ನಲ್ಲಿದ್ದಾರೆ. ಕಿಶನ್, ಈಗ ಮಾತನಾಡ್ತಾ ಇದ್ರು ಬಿಜೆಪಿ ನಾಯಕರು ಈ ರೀತಿಯಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡ್ತಾ ಇರುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ. ನೆಗ್ಲೆಕ್ಟ್ ನಿಂದ ಆಗಿರುವಂತಹ ಪ್ರಕರಣ ಇದು ಅಂತ. ಸೊ ಈ ಸಂಬಂಧಪಟ್ಟಂಗೆ ಆ ಸುಹಾಸ್ ಶೆಟ್ಟಿ ಜೊತೆಗೆ ಇನ್ನೂ 5 ಜನ ಏನು ಫ್ರೆಂಡ್ಸ್ಗಳಿದ್ರು, ಅವರ ಸ್ಥಿತಿ ಯಾವ ರೀತಿಯಾಗಿದೆ, ಏನಾದರೂ ಹೇಳ್ಕೊಂಡ್ರಂತ? ಈಗಾಗಲೇ ಸುಹಾಸ್ ಶೆಟ್ಟಿ ಅವರ ಸಹಚರನಿಗೆ ಕೈ ಮತ್ತು ಎದೆಯ ಭಾಗಕ್ಕೆ ಗಾಯ ಆಗಿದೆ.
ಶಾಸಕ ಭರತ್ ಶೆಟ್ಟಿ ಹೇಳಿರೋ ಪ್ರಕಾರವಾಗಿ ಸ್ವಲ್ಪ ಗಂಭೀರ ಪ್ರಮಾಣದ ಗಾಯ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಡಾಕ್ಟರ್ಗಳು ಸ್ಪಷ್ಟಪಡಿಸಿಲ್ಲ ಮತ್ತು ಔಟ್ ಆಫ್ ಡೇಂಜರ್ ಅಂತ ಹೇಳಿ ಸಿಕ್ಕಿರುವಂಥ ಮೂಲಗಳ ಮಾಹಿತಿ. ಆದರೆ ಸುಹಾಸ್ ಶೆಟ್ಟಿ ಬರ್ಬರವಾಗಿ ಹತ್ಯೆಗೀಡಾಗಿರುವಂಥದ್ದು ಮಂಗಳೂರಿನ ಬಜ್ಪೆಯಿಂದ ಎಜೆ ಆಸ್ಪತ್ರೆಗೆ ಕರೆದುಕೊಂಡು ಬರುವಂಥ ವೇಳೆಯಲ್ಲಿ ಸುಹಾಸ್ ಶೆಟ್ಟಿ ಮೃತರಾಗಿದ್ದಾರೆ. ಅವರಿಗೆ ಹಲ್ಲೆ ಮಾಡಿ ಸುಮಾರು 5 ರಿಂದ 10 ನಿಮಿಷಗಳ ಕಾಲ ಅವರು ಅಲ್ಲೇ ಇದ್ದರು. ಯಾರು ಕೂಡ ಆಸ್ಪತ್ರೆಗೆ ಸೇರಿಸುವಂಥ ಪ್ರಯತ್ನವನ್ನು ಯಾರು ಕೂಡ ಮಾಡಿಲ್ಲ. ಎಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿದ್ದರು ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಆನಂತರವಾಗಿ ಪೊಲೀಸ್ ವೆಹಿಕಲಲ್ಲೇ ಅವರನ್ನು ಎಜೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿರುವಂಥದ್ದು ಮತ್ತು ಈ ಘಟನೆಗೆ ಹಲವು ಆಯಾಮಗಳ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸುಹಾಸ್ ಶೆಟ್ಟಿ ಫಾಜಿಲ್ ಮರ್ಡರ್ನ ಪ್ರಮುಖ ಆರೋಪಿ, ಹಾಗಾಗಿ ಇದಕ್ಕೆ ರಿವೆಂಜ್ ಆಗಿದೆ ಎಂಬ ಸಂಶಯ ಸದ್ಯಕ್ಕಿರುವಂಥದ್ದು. ಮತ್ತೊಂದು ಕಳೆದ ಭಾನುವಾರ ಆದಂಥ ಹತ್ಯೆಯ ರಿವೆಂಜ್ ಇದಾಗಿರ್ಬೋದೆಂಬ ಸಂಶಯ ಹಲವಾರು ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕಿಶನ್ ಮಾತನಾಡ್ತೀನಿ ಹಾಗೆ ಸಂಪರ್ಕದಲ್ಲಿ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಸುಹಾಸ್ ಶೆಟ್ಟಿ ಅವರ ಆಪ್ತ ಶಶಿರಾಜ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ಈಗ ಮರ್ಡರ್ ವಿಚಾರ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ, ಏನ್ ಹೇಳ್ತೀರಾ? ನಮ್ಮ ಸಂಬಂಧಿಯವರು ಓಕೆ, ನಿನ್ನೆ ಮೊನ್ನೆ ವೆಲ್ಸಂಗಡಿ ಬಂದಿದ್ರು. ಅವರ ಒಂದು ರಿಲೇಷನ್ ಅವ್ರ ಮದುವೆ ಇತ್ತು, ನಿನ್ನೆ ಮದುವೆ ಇತ್ತು. ಓಕೆ, ಮದುವೆಗೆಲ್ಲ ಬಂದಿದ್ರು, ಸಂಜೆನೆಲ್ಲ ಕರ್ಕೊಂಡು ಬಂದಿದ್ರು. ಇದಕ್ಕೆ ಅವರು ಅವರ ಊರಲ್ಲಿ ಕೃಷಿ ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಕಾರಿಂಜ ಅಂತ ಒಂದು ಊರಿದೆ, ಓಕೆ, ಅಲ್ಲಿ ಅವರ ತೋಟ ಎಲ್ಲ ಇದೆ. ಓಕೆ, ತೋಟದಲ್ಲಿ ಕೃಷಿ ಎಲ್ಲ ಮಾಡ್ತಾ ಇದ್ರು. ಏನಾಯ್ತು ಅಂತ ಗೊತ್ತಿಲ್ಲ ಇವತ್ತು. ಅಲ್ಲಿ ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾ ತಮ್ಗೆ? ಅಂದ್ರೆ ಅವರು ಸಂಘಟನೆಯಲ್ಲಿ ಗುರುತಿಸ್ಕೊಂಡವರು, ಹಾಗಾಗಿ ಯಾರ ಮೇಲೆ ಅನುಮಾನ ಅಂತ ನಾವು ಹೇಳ್ಬೇಕು ಅಂತಿಲ್ಲ, ಎಲ್ರಿಗೂ ಗೊತ್ತಿರುವಂತದ್ದೇ. ಓಕೆ, ಅಲ್ಲ ಸರ್, ಈಗ ಫಾಜಿಲ್ ಅನ್ನುವಂಥ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ಸುಹಾಸ್ ಅಕ್ಯೂಸ್ಡ್ ಆಗಿರೋದು ಗೊತ್ತಿರುತ್ತೆ ತಮಗೆ? ಹೌದು, ಅವರ ಆ ಕೇಸಲ್ಲಿ ಅವ್ರು ಇದ್ದಾರೆ ಅಂತ ಹೇಳ್ತಿದ್ರು. ಓಕೆ, ಹಾಗಾಗಿ ಅದಕ್ಕೆ ಏನಾದ್ರು ರಿವೆಂಜ್ ಮಾಡಿರೋ ಸಾಧ್ಯತೆ ಇದೆ. ಯಾವತ್ತಾದ್ರೂ ಹೇಳ್ಕೊಂಡಿದ್ರಾ ಸರ್ ಹಿಂಗ್ ಈ ರೀತಿಯಾಗಿ ಥ್ರೆಟ್ಟಿಂಗ್ ಇದೆ ಅನ್ನೋ ರೀತಿಯಲ್ಲಿ? ಹೇಳ್ತಾ ಇದ್ರು. ಅಂದ್ರೆ ಈ ತರ ಅವ್ರು ನಮ್ಗೆ ಹೇಳ್ತಿದ್ರು, ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ, ನಾವಂದ್ರೆ ಪಕ್ಷದ ಜವಾಬ್ದಾರಿಯಲ್ಲಿ ಇದ್ದೀವಿ, ನಮ್ಗೆ ಹೇಳ್ತಿದ್ರು ಅವರು, ಸ್ವಲ್ಪ ಕೇರ್ಫುಲ್ ಆಗಿರಿ, ಇವಾಗ ಪರಿಸ್ಥಿತಿ ಸರಿ ಇಲ್ಲ, ಆತರ ಹೇಳ್ತಿದ್ರು. ಓಕೆ, ನಾವು ಅವ್ರಿಗೆ ಹೇಳ್ತಿದ್ವಿ, ನೀವು ಕೇರ್ಫುಲ್ ಆಗಿರಿ ಅಂತ ಹೇಳಿ. ಓಕೆ, ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಪರಮೇಶ್ವರ್ ಗರಂ ಆಗಿದ್ದಾರೆ. ಗೃಹ ಸಚಿವರು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಡಿಜಿಐಜಿಪಿಗೆ ಚಾಟಿ ಬೀಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡ್ತಾ ಇರೋದು ಏನ್ ನಡೀತಾ ಇದೆ ರಾಜ್ಯದಲ್ಲಿ. ಯಾಕಂದ್ರೆ ಒಂದೇ ದಿನದ ಅಂತರದಲ್ಲಿ 2 ಹತ್ಯೆ ಆಗಿರುವ ಬಗ್ಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಗೃಹ ಸಚಿವರ ಪ್ರಶ್ನೆ ಡಿಜಿಗೆ. ಡಿಜಿಐಜಿಪಿ ಬಳಿ ಕಂಪ್ಲೇಂಟ್ ವರದಿಯನ್ನ ಕೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಗೃಹ ಸಚಿವರು ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಕಟ್ಟಪ್ಪಣೆ ಮಾಡಿದ್ದಾರೆ. ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ.